ಬರ್ತದೆ ಇದಕ್ಕೆ ಔಷಧಿ ಏನಿದೆ ಇದಕ್ಕೆ ಬಾರಕ್ಕೆ ಮೇನ್ ಕಾರಣಪ್ಪ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್. ನಾವು ಕನ್ನಡದಲ್ಲಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು. ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು. ಸಾವಯವ ಇಂಗಾಲ ಎಷ್ಟಿರಬೇಕು ನಮ್ಮ ಮಣ್ಣಿಂದು? 0.5 to 1% ಇರಬೇಕು ನಾವು. ಓಕೆ, 0.5 ನೀವು ಆ್ಯಕ್ಚುಲಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಇರಬೇಕು ನಮಗೆ. ಒಂದು ವೇಳೆ 0.5ಕ್ಕಿಂತ ಕೆಳಗಡೆ ಇತ್ತು ಅಂದರೆ ಈ ಥರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಮ್ಮ ಮಣ್ಣಲ್ಲಿ ತಾಕತ್ತಿಲ್ಲ ಅಂತ ಅರ್ಥ. ಅಲ್ಲಿಗೆ ತಾಕತ್ತಿಲ್ಲ ಸೆನ್ಸು ಯಾವುದೇ ತಾಕತ್ತಿಲ್ಲ ಅಂತ, ಅದರಲ್ಲಿ ಒಂದು ಅಂಶ ಇರುತ್ತೆ, ಆ ಅಂಶ ಇಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂತ ಅರ್ಥ ಆಗ್ತದೆ. ನೀವೇನಾದರೂ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೇನಾದರೂ ಆ್ಯಕ್ಚುಲಿ ಈ ಊರವರು ಒಂದು 8 ರಿಂದ 10 ಶೀಟು 10 ಮೇಲೆ ಆ್ಯಕ್ಚುಲಿ ನೀವು ಏನಾದರೂ ಎಷ್ಟೇ ಕೊಡ್ರಿ, ನೀವು 20 ಕೊಡ್ರಿ, 30 ಕೊಡ್ರಿ, ಒಂದು 50 ಕೊಡ್ರಿ, 100 ಕೊಡ್ರಿ, ನೀವು ನಾವೇ ಆ್ಯಕ್ಚುಲಿ ನಿಮ್ಮ ಮಣ್ಣು ತೊಗೊಂಡು ಹೋಗ್ತೀವಿ. ಅದರಲ್ಲಿ ನೀವು ಸ್ಯಾಂಪಲ್ಲು ತೆಗೆದಿಡಬೇಕಾಗುತ್ತೆ ನಿಮ್ಮ ಮಣ್ಣಿಂದ. ಓಕೆ, ನಿಮ್ಮ ಜಮೀನಿಂದ ಸ್ಯಾಂಪಲ್ಲು ಟೆಸ್ಟಿಂಗ್ಗೋಸ್ಕರ ತೆಗೆದಿಡಬೇಕಾಗುತ್ತೆ. ನಾವೇ ತೊಗೊಂಡು ಹೋಗ್ತೀವಿ. ನೀವೇನಾದ್ರು TSC ಕೊಟ್ಬಿಟ್ರೆ ನಿಮ್ಮ ಆಫೀಸ್ಗೆ ಕೊಪ್ಪಕ್ಕೆ ಮಾಡಿಬಿಟ್ಟು ನಿಮಗೆ ಟೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ಕೊಡ್ತೀವಿ. ಅದು ಯಾವುದೇ ಚಾರ್ಜ್ ಇರಲ್ಲ, ಅದಕ್ಕೆ ₹1 ತೊಗೊಂಬಲ್ಲ, ನಿಮ್ಮ ಹತ್ರ ಫ್ರೀ ಆಫ್ ಕಾಸ್ಟು ಮಾಡಿಸ್ತೀವಿ ನಾವು. ಸೊ ಅದಕ್ಕೆ ಮಣ್ಣು ನೀವು ಸ್ಯಾಂಪಲ್ ತೆಗಿಬೇಕಾಗುತ್ತೆ, ಆಯ್ತಲ್ವಾ? ಸೊ ಅದು ಮಣ್ಣು ತೆಗೆದ್ರೆ ಆ್ಯಕ್ಚುಲಿ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಣ್ಣಲ್ಲಿ ಏನು ಕೊರತೆ ಇದೆ ಅಂತ, ಆಯಿತಾ? ಮೊದಲನೇದಾಯಿತು. ಎರಡನೇ ಕಾರಣ ಏನಪ್ಪ ಅಂದರೆ, ಸುಮಾರು ಜನ ಏನು ಮಾಡ್ತಾರೆ, ನೀರು ಹಾಯಿಸ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಒಂದು ಕಾಲುವೆಯಿಂದ ಒಂದು ನೀರು ಬರುತ್ತೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಪಕ್ಕದ ತೋಟದಾಗ ಏನಾದರೂ ಆ್ಯಕ್ಚುಲಿ ಇದ್ರ ಇನ್ಫೆಕ್ಷನ್ ಆಯಿತು ಅಂದರೆ ಇಲ್ಲೇ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ತೋಟಕ್ಕೂ. ಮತ್ತು ಸುಮಾರು ಜನ ಟ್ರ್ಯಾಕ್ಟ್ರೆಲ್ಲ ಹೊಡಿತಾರೆ, ಉಳುಮೆ ಮಾಡ್ತಾರೆ, ಕಲ್ಟಿವೇಟ್ರ್ ಹೊಡಿತಾರೆ, ರೋಟ್ರ್ ವಾಟ್ರಲ್ಲಿ ಹೊಡಿತಾರೆ, ಅದ್ರ ಮುಖಾಂತರನೂ ಬರುತ್ತೆ. ಏನು ನೇಗಿಲಿಗೆ ಸ್ವಲ್ಪ ಒಂದು ಚೂರು ಈ ರೋಗ ಪೀಡಿತದ ಏನಾದರೂ ಮಣ್ಣು ಕಚ್ಕೋತು ಅಂದರೆ ಬೇರೆ ತೋಟಕ್ಕೆ ಆಗಿದೆ ಅಂದರೆ ಅಲ್ಲೂ ಬರೋ ಚಾನ್ಸಸ್ ಇರುತ್ತೆ, ಆಯ್ತಲ್ವಾ? ಸೊ ಆದಷ್ಟು ಹೇಳ್ಬಿಟ್ಟು ಇಂಥದ್ದು ಕೊಡಪ್ಪ ಅಂತ ಹೇಳ್ಬೇಕು. ಅದಿಲ್ಲ ಅಂದ್ರೆ ಬೇರೆ ಯಾವ್ದಿದೆ ಅದು ಕೊಡಿ ಅಂತ ಕೇಳಕ್ ಹೋಗ್ಬಾರ್ದು. ನಮ್ಗೆ ಏನ್ ರೆಕಮೆಂಡ್ ಮಾಡ್ತೀವಿ ಇದು ನಿಮಗೆ ಮದ್ದೂರಲ್ಲಿ ಸಿಗುತ್ತೆ. ಮದ್ದೂರು ಒಂದು ವೇಳೆ ಸಿಗಲಿಲ್ಲ ಅಂದರೆ ಮಂಡ್ಯದಲ್ಲಿ ಮಂಜುನಾಥ್ ಆಗ್ರೋ ಅಂತ ಒಂದು ಅಂಗಡಿ ಇದೆ, ಹೋಲ್ಸೇಲ್ ಅಂಗಡಿ ಇದೆ. ಅದು ಅಲ್ಲಿ ಮೇಲ್ ರೋಡ್ಗೆ ಇದೆ ನೋಡಿ, ಮೇಲೆ ಹೋಗ್ಬೇಕು. ಅಪ್ಪಲ್ಲಿ ಕಾವೇರಿ ಭವನ ಅಂತ ಬರುತ್ತೆ ಲೆಫ್ಟ್ ಸೈಡ್ಗೆ, ಅದ್ರ ಅಪೋಸಿಟ್ ಅಲ್ಲಿ ಒಂದು ಮಂಜುನಾಥ್ ಆಗ್ರೋ ಏಜೆನ್ಸಿ ಅಂತ ಒಂದು ಹೋಲ್ಸೇಲ್ ಅಂಗಡಿ ಇದೆ. ಅದು ಇದು ಮಾತ್ರ ಫೋಟೋ ತೋರಿಸಿ ಸಾಕು. ನೀವು ನಮ್ಮ ರೇಷ್ಮೆ ಇಲಾಖೆ ನಮ್ಮ ಸೈಂಟಿಸ್ಟ್ ಹೇಳಿದಾರೆ ಅಂದರೆ ಕೊಡ್ತಾರೆ ಅವರು. ಇಲ್ಲದ್ರೆ ನೀವು ಇದೇ ಕೂಡ ಅಂತ ಕೊಡ್ತಾರೆ. ನಮ್ಮ ಹೆಸರು ಹೇಳೋದು ಅವಶ್ಯಕತೆ ಅಲ್ಲ. ನೀವು ಅಲ್ಲಿ ನಾವು ಏನಕ್ಕಪ್ಪ ಅದು ರೆಕಮೆಂಡ್ ಮಾಡ್ತಾ ಇದ್ದೇವೆ ಅಂದರೆ ಅಲ್ಲಿ ನಾವು ಹೇಳಿಟ್ಟಿದ್ದೇವೆ ಅವರಿಗೆ, ನೋಡಪ್ಪ ನಮ್ಮ ರೇಷ್ಮೆ ಇಲಾಖೆ ಸುಮಾರು ಮಿಸ್ಯೂಸ್ ಆಗ್ತದೆ, ಮಿಸ್ಗೈಡ್ ಮಾಡ್ತಾ ಇದ್ದಾರೆ ರೈತರಿಗೆಲ್ಲ. ಬೇರೆ ಯಾವುದಾವುದೋ ಕೆಮಿಕಲ್ ತೊಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕು, ನೀವು ಇಂಟರ್ಬಿಡ್ ಕೆಮಿಕಲ್ ಎಷ್ಟು ಸಿಗುತ್ತೆ ಗೊತ್ತಾ? ಇದು ₹420, ₹30 MRP ಇದೆ ನಿಮಗೆ. ಇದು ಇಲ್ಲ, ಈಗ ಜಾಸ್ತಿ ಆಗಿದೆ, ₹520 ಆಗಿದೆ. ಇದು ₹470-80 ಸಿಗುತ್ತೆ ನಿಮಗೆ. ಎಷ್ಟು 100 ml ಇದು ಹೇಳ್ತೀನಿ ಕೇಳಿ. 100 ml ಆ್ಯಕ್ಚುಲಿ ಇರುತ್ತೆ ಇದು. ನಿಮಗೆ ಯಾವ ಥರ ಎಷ್ಟು ಮಿಕ್ಸ್ ಮಾಡ್ಕೋಬೇಕಂದ್ರೆ 1 ಲೀಟ್ರಿಗೆ ಕೇಳಿ ಯಜಮಾನ್ರೆ ಸಾಹೇಬ್ರೆ, ನಾವಿರಲ್ಲ ಆಮೇಲೆ ಇದು ಮಾಡ್ಕೊತಾ ಹೋಗ್ರಿ. 1.5 ml 1 ಲೀಟ್ರಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1.5 ml 1 ಲೀಟ್ರ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನಿಮ್ದು ಕ್ಯಾನ್ 20 ಲೀಟ್ರ್ ನೀವು ಕ್ಯಾನ್ ಇರುತ್ತೆ ನೋಡಿ, ಒಂದು ಕ್ಯಾನ್ಗೆ ನಿಮ್ದು ಏನಾದರೂ 20 ಲೀಟ್ರ್ ಕ್ಯಾನ್ ಇತ್ತು ಅಂದರೆ ಏನು ಮಾಡ್ತೀರಾ? ಎಷ್ಟು ಮಾಡ್ತೀರಾ? 16 ಲೀಟ್ರ್ ಅಥವಾ 22 ಇತ್ತು ಅಂದರೆ ಏನು ಮಾಡ್ತೀರಾ? 30 ml ಹಾಕೋಬೇಕು. 30 ml 20 ಲೀಟ್ರಿಗೆ 20 ಲೀಟ್ರ್ ಕ್ಯಾನ್ಗೆ 16 ಲೀಟ್ರ್ 30 ಹಾಕ್ಬಿಟ್ಟಿದೆ. 1.5 ml ಅಂತ ಲೆಕ್ಕ ಮಾಡ್ಕೊಂಡು ನೀವೇ ಹಾಕೊಂಬಿಡಿ, ಆಯ್ತಲ್ವಾ? ನಾವು 30 ml ಅಂದ್ರೆ 30 ml ಹಾಕೋಬೇಕು. ನೀವು ಜಾಸ್ತಿ ತೊಂದರೆ ಆಗಿದೆಯಾ, ನೀವು ಜಾಸ್ತಿ ಅದೆಲ್ಲ ಹಾಕೋಕ್ಕೆ ಹೋಗ್ತೀವಿ. ಜಾಸ್ತಿ ಇದ್ರೆ ಮತ್ತೆ ಅದ್ರ ಕಾನ್ಸಂಟ್ರೇಷನ್ ಆಯ್ತದೆ. 20 ಕುಂಟೆ ಹೊಡಿಬೋದು ಬಂದ್ರು ಕಣ ಅವರು. ಸೊ ಇದು ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ? ನೀವು ಹೇಳ್ಬೇಕು ಸರ್. ಮಿಕ್ಸ್ ಮಾಡ್ಕೋಬೇಕು ನೀವು. ಇದೂ ಕಡಿಮೆ ₹350 ಸಿಗುತ್ತೆ ನಿಮಗೆ. 100 ml ಸಿಗುತ್ತೆ. 1 ಎಕರೆಗೆ ಆಗುತ್ತೆ ಇದು, ಆಯ್ತಾ? 1 ಎಕರೆ ಆಗುತ್ತೆ. ತಲೆ ಕಟ್ಸ್ಕೊಬಿಡೋದು ₹300, 1.5 ml ಮಿಕ್ಸ್ ಮಾಡಬೇಕಾಗುತ್ತೆ 1 ಲೀಟ್ರಿಗೆ.